ದಿಸ್ ಇಸ್ ಕಾಲ್ಡ್ ಸೆಲ್ಫಿ ಪಾಯಿಂಟ್. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಸರ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸ್ಮಿತಾ ಗೌಡ ಚಾನಲ್. ಸೊ ನಾವಿವತ್ತು ಪಾರ್ಕಿಗೆ ಬಂದಿದ್ದೀವಿ. ನಮ್ಮ ಹಾಸನಲ್ಲಿರುವಂಥ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಇರುವಂಥ ಹಾಸನ ಉದ್ಯಾನವನ ಪಾರ್ಕಿಗೆ ಬಂದಿದ್ದೀವಿ. ಸೊ ಬನ್ನಿ ನೋಡೋಣ ಇವತ್ತು ಇಲ್ಲಿ ಏನೇನೆಲ್ಲ ಇದೆ ಅಂತ. ಸೊ ಇಲ್ಲಿ ನೀವು ನೋಡ್ಬೋದು ಟೈಮಿಂಗ್ಸ್ನ ಹಾಕಿದ್ದಾರೆ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಓಪನ್ ಇರುತ್ತೆ ಅಂತ ಹಾಕಿದ್ದಾರೆ. ಸೊ ನಾವು ಒಳಗೆ ಹೋಗ್ತಾ ಇದ್ದರೆ ಇಲ್ಲೊಂದು ಚಿಕ್ಕದಾಗಿ ಮಂಟಪ ಕಾಣ್ತಿದೆ. ಸೊ ಅದ್ರ ಪಕ್ಕದಲ್ಲಿ ಸಣ್ಣ ಪುಟ್ಟ ಗಾರ್ಡನ್ಸ್ ಮಾಡಿದ್ದಾರೆ, ಅದು ತುಂಬ ಚೆನ್ನಾಗಿದೆ. ಅದರಲ್ಲೆಲ್ಲ ನೀಟಾಗಿ ಫ್ಲವರ್ಸ್ನ ಹಾಕಿದ್ದಾರೆ, ನೋಡೋಕ್ಕೆ ಫುಲ್ ಕಲರ್ಫುಲ್ ಆಗಿದೆ. ಸೊ ನೋಡಿ ಮಂಟಪ ಹೇಗಿದೆ ಅಂತ. ಸೊ ಅದಾದಮೇಲೆ ಇಲ್ಲಿ ನಾನು ಹೇಳ್ದಂಗೆ ಗಾರ್ಡನ್ ಇದೆ. ಸೊ ಅದರಿಂದ ನೀವು ಮುಂದೆ ಹೋದರೆ ಒಂದು ದೊಡ್ಡ ಲಾನ್ನ ಮಾಡಿದ್ದಾರೆ. ಸೊ ಲಾನಲ್ಲಿ ಇನ್ನೇನಿಲ್ಲ, ಎಲ್ಲ ಚೇರ್ಸ್ ಥರ ಮಾಡಿದ್ದಾರೆ. ಅಂದರೆ ಯಾರೆಲ್ಲ ವಿಸಿಟರ್ಸ್ ಬರ್ತಾರೋ ಪಾರ್ಕಿಗೆ ಯಾರ್ಯಾರೆಲ್ಲ ಬರ್ತಾರೋ ಅವರು ಆರಾಮಾಗಿ ಕೂತ್ಕೊಂಡು ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಸೊ ನೀವು ನೋಡ್ಬೋದು ಇಲ್ಲಿ ಆಲ್ರೆಡಿ ತುಂಬ ಜನ ಕೂತ್ಕೊಂಡು ಆರಾಮಾಗಿ ಹರಟೆ ಹೊಡ್ಕೊಂಡು ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಸೊ ಇದಿನ್ನೇನಿಲ್ಲ, ಇದು ವಾಕಿಂಗ್ ಏರಿಯಾ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಸಂಗೀತ ಕಾರಂಜಿ ಅಂತ ಹಾಕಿದ್ದಾರೆ. ಅಂದರೆ ಇದು ಸಂಗೀತ ನಡೆಯುವಂಥ ಪ್ಲೇಸ್. ಆಲ್ರೆಡಿ ಸಂಗೀತಕ್ಕೆ ಏನೇನು ಬೇಕು ಅದೆಲ್ಲನೂ ಸೆಟ್ ಮಾಡಿ ಇಟ್ಟಿದ್ದಾರೆ. ಸೊ ಲೈಟಿಂಗ್ಸ್ ಆಗಿರ್ಬೋದು, ಅದರಲ್ಲಿ ನೀರು ಬರಲಿಕ್ಕೆ ಎಲ್ಲ ಪ್ಲೇಸಸ್ ಆಗಿರ್ಬೋದು, ಎಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಇದು ವಾಕಿಂಗ್ ಏರಿಯಾಯಲ್ಲಿ ಕಂಟಿನ್ಯೂ ಆಗುತ್ತೆ. ಸೊ ಅದಾದಮೇಲೆ ಇಲ್ಲಿ ಸೇಮ್ ಫ್ರಂಟಲ್ಲಿ ಹೇಗೆ ಮಾಡಿದ್ರು ಅದೇ ರೀತಿ ಇಲ್ಲಿ ಕೂಡ ಗಾರ್ಡನ್ ಥರ ಮಾಡಿದ್ದಾರೆ. ಸೊ ಫ್ಲವರ್ಸ್ ಎಲ್ಲ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಇಲ್ಲಿಂದ ನಾವು ಲೆಫ್ಟಲ್ಲಿ ನೋಡಿದ್ರೆ ನಮ್ಮ ಹೊಸ ಬಸ್ ಸ್ಟ್ಯಾಂಡ್ ಕಾಣಿಸುತ್ತೆ. ಸೊ ಹೊಸ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಈ ಪಾರ್ಕ್ ಇರೋದು. ಸೊ ಅಲ್ಲಿಂದ ಮುಂದೆ ಬಂದರೆ ನೀವು ಇಲ್ಲಿ ದೊಡ್ಡ ಸ್ಪೇಸ್ನ ನೋಡ್ಬೋದು. ಅಂದರೆ ಹೆಲಿಕಾಪ್ಟರ್ ಲ್ಯಾಂಡ್ ಆಗೋಕ್ಕೆ ಒಂದು ಒಳ್ಳೆ ಸ್ಪೇಷಿಯಸ್ ಜಾಗನ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಅಲ್ಲಿ ವೈಟ್ ಕಲರ್ ಏನು ಕಾಣಿಸ್ತಿದೆಯಲ್ಲ ಅದೆಲ್ಲ ಪಾರ್ಕಿಂಗ್ ಏರಿಯಾ. ಸೊ ಪಾರ್ಕಿಗೆ ಯಾರೆಲ್ಲ ಬಂದಿರ್ತಾರೋ ಅವರು ವೆಹಿಕಲ್ನಲ್ಲಿ ಪಾರ್ಕ್ ಮಾಡಿ ಬರ್ತಾರೆ. ನೀವು ಇಲ್ಲಿ ಏನು ನೋಡ್ತಿದ್ದೀರಲ್ಲ ಇದು ಸೆಲ್ಫಿ ಪಾಯಿಂಟ್. ಆ್ಯಕ್ಚುಲಿ ಒಂದು ಮಿನಿ ಸೆಲ್ಫಿ ಪಾಯಿಂಟ್, ತುಂಬ ಚೆನ್ನಾಗಿದೆ. ಯಾರೆಲ್ಲ ಇಲ್ಲಿಗೆ ಬರ್ತಾರೋ ಡೆಫಿನೆಟ್ಲಿ ಒಂದು ಫೋಟೋನ ತೊಗೊಂಡು ಹೋಗ್ತಾರೆ. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ. ಸೊ ಅದಾದಮೇಲೆ ಇಲ್ಲಿ ಹೆಲಿಕಾಪ್ಟರ್ನ ನಿಲ್ಲಿಸೋಕ್ಕೆ ಅಂತ ಒಂದು ದೊಡ್ಡ ಜಾಗನ ಮಾಡಿದ್ದಾರೆ, ಅದು ಕೂಡ ತುಂಬ ಚೆನ್ನಾಗಿದೆ. ಸೊ ಅಲ್ಲಿಂದ ನೀವು ಮುಂದೆ ಬಂದರೆ ಇಲ್ಲೊಂದು ಕ್ಯೂಟಾಗಿ 2 ಚೇರ್ನ ಇಟ್ಟಿದ್ದಾರೆ. ಸೊ ಆರಾಮಾಗಿ ಕುತ್ಕೊಂಡು ಅಲ್ಲಿ ಹರಟೆ ನೋಡಿಬೋದು. ಸೊ ಕ್ಯೂಟಾಗಿ ಚೆನ್ನಾಗಿದೆ. ಅಲ್ಲಿಂದ ಮುಂದೆ ಬಂದರೆ ಒಂದು ರೈನ್ಬೋ ಕಲರ್ ಇರುವಂಥ ಒಂದು ಮಿನಿ ಬ್ರಿಡ್ಜ್ ಸಿಗುತ್ತೆ. ಆ ಬ್ರಿಡ್ಜ್ ತುಂಬ ಚೆನ್ನಾಗಿದೆ ಆ್ಯಂಡ್ ಕ್ಯೂಟಾಗಿ ಕೂಡ ಕಾಣಿಸುತ್ತೆ. ಸೊ ಅಲ್ಲಿಂದ ನೀವು ಮುಂದೆ ಬಂದರೆ ಸೊ ಚಿಲ್ಡ್ರನ್ ಪ್ಲೇ ಏರಿಯಾ ಇದೆ. ಸೊ ಅಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಏನೇನೆಲ್ಲ ಥಿಂಗ್ಸ್ ಬೇಕು ಅದೆಲ್ಲ ಕೂಡ ಅಲ್ಲಿದೆ. ಸೊ ಯೂಶ್ವಲಿ ನಾವು ಡೈಲಿ ಹೋಗ್ತೀವಲ್ಲ, ತುಂಬ ಜನ ಮಕ್ಕಳು ಬರ್ತಾರೆ, ಬಂದು ನೀಟಾಗಿ ಅಲ್ಲಿ ಆಟ ಆಡಿಕೊಂಡು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿ ಹೋಗ್ತಾರೆ. ಸೊ ಇಲ್ಲಿ ಜೋಕಾಲಿ ಎಲ್ಲ ಇದೆ. ಇಲ್ಲಿ ಈವನ್ ಚಿಕ್ಕ ಮಕ್ಕಳೆಲ್ಲ ದೊಡ್ಡವ್ರು ಕೂಡ ಕೂತ್ಕೊಂಡು ಜೋಕಾಲಿನ ಆಡ್ತಿರ್ತಾರೆ. ಸೊ ಎಂಥವ್ರಿಗೆ ಆದ್ರೂ ಒಂದು ಜೋಕಾಲಿ ನೋಡಿದಾಗ ಡೆಫಿನೆಟ್ಲಿ ಹೋಗಿ ಒಂದ್ಸಲ ಆಡಬೇಕಪ್ಪ ಅನಿಸ್ತಿರುತ್ತೆ. ಯಾಕಂದರೆ ನಮಗೆ ನಮ್ಮ ಬಾಲ್ಯನೇ ನೆನಪಾಗ್ತಿರುತ್ತೆ ಅಲ್ವಾ. ಸೊ ಅಲ್ಲಿರೋರು ಕೂಡ ಒಂದೊಂದು ಸಲ ಚಿಕ್ಕ ಮಕ್ಕಳಾಗ್ಬಿಡ್ತಾರೆ. ಸೊ ಯಾರೆಲ್ಲ ದೊಡ್ಡವರು ಇರ್ತಾರೋ ಎಲ್ಲ ಚಿಕ್ಕ ಮಕ್ಕಳು ಇದ್ದಾರೆ, ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲಿಂದ ನೀವು ಮುಂದೆ ಬಂದರೆ ಇಲ್ಲಿ ಜಿಮ್ ಮೆಟೀರಿಯಲ್ಸ್ ಇದೆ. ನಿಜ ನೀವು ನೋಡಬೇಕು, ಡೈಲಿ ಎಷ್ಟು ಲೇಡೀಸ್ ಬಂದು ಜಿಮ್ನ ಎಷ್ಟು ಸಖತ್ತಾಗಿ ಮಾಡ್ತಾರೆ ಅಂದರೆ, ಇವತ್ತು ಸ್ವಲ್ಪ ಕಡಿಮೆ ಇದ್ದರು, ನೆಕ್ಸ್ಟ್ ಟೈಮ್ ಅದನ್ನು ವ್ಲಾಗ್ ಮಾಡ್ತೀನಿ. ಯಾಕಂದರೆ ಎಷ್ಟು ಜನ ಇರ್ತಾರೆ, ಯಾವ ಥರ ಅವರು ಜಿಮ್ನ ಮಾಡ್ತಾರೆ ಅಂದರೆ ನಿಜವಾಗ್ಲೂ ನೋಡೋಕ್ಕೆ ಖುಷಿಯಾಗುತ್ತೆ. ನಮ್ಮ ಹೆಣ್ಮಕ್ಳು ಕೂಡ ಇಷ್ಟೊಂದು ಎನರ್ಜೆಟಿಕ್ ಆಗಿ ಜಿಮ್ನ ಮಾಡ್ತಾರೆ ಅಂತ. ಸೊ ಇವತ್ತು ಸ್ವಲ್ಪ ಜನ ಇಲ್ಲ. ಸೊ ಅವರೆಲ್ಲರೂ ಇದ್ದಾಗ ಒಂದು ವಿಡಿಯೋ ಮಾಡಾಕ್ತೀನಿ. ಸೊ ಆಲ್ರೆಡಿ ಸನ್ ಸೆಟ್ ಆಗ್ತಿದೆ, ನೋಡೋಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಇಲ್ಲಿ ಗಾರ್ಡನ್ ಏರಿಯಾದಲ್ಲಿ ಫ್ಲವರ್ಸ್ ಎಲ್ಲ ತುಂಬ ಸಖತ್ತಾಗಿದೆ. ಸೊ ಉದ್ದಕ್ಕೂ ಕೂಡ ಫ್ಲವರ್ಸ್ ಹಾಕಿದ್ದಾರೆ. ಸೊ ಇದಾಗಿತ್ತು ಇವತ್ತಿನ ನಮ್ಮ ಹಾಸನ್ ಪಾರ್ಕ್ ವ್ಲಾಗ್ ಆಗಿತ್ತು. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದರಲ್ಲಿ ಯಾರೆಲ್ಲ ಹಾಸನ್ ನೋಡ್ತಿದ್ದೀರಾ ಅವರೆಲ್ಲರೂ ಒಂದು ಲೈಕ್ ಕೊಡಿ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಜೈ ಹಾಸನಾಂಬೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.